ಗ್ಯಾನ್ ಟಿವಿ ಆಡ್ಸ್ ನೋಡಿ ನೋಡಿ ಸಾಕಾಗಿ ಫೈನಲ್ ಆಗಿ ಗ್ಯಾನ್ ಟಿವಿನ ಡೌನ್ಲೋಡೇ ಮಾಡ್ಬಿಟ್ಟಿದೀನಿ. ಇದರಿಂದ ರಿಯಲ್ ಆಗಿ ಇಂಗ್ಲಿಷ್ ನಾನು ಕಲ್ತ್ಕೋಬೋದಾ ಅಂತ ನೋಡಕ್ ಬಂದೆ. ಸೊ ಇಲ್ಲಿ ಇಂಗ್ಲಿಷ್ ಸೆಕ್ಷನ್ ಅಂತ ಏನೋ ಕಾಣ್ತಾ ಇತ್ತು ನನಗೆ. ಓಪನ್ ಮಾಡ್ತಾ ಇದ್ದೀನಿ. ಓ, ಇದರಲ್ಲಿ ಇಷ್ಟೊಂದೆಲ್ಲ ವಿಡಿಯೋಸ್ ಇದೆ ಗುರು. ಸೊ ಇದರಲ್ಲಿ ಯಾವ್ದಾದ್ರು ಒಂದು ವಿಡಿಯೋ ಪ್ಲೇ ಮಾಡಿ ನೋಡ, ಇದು ನಿಜನಾ ಸುಳ್ಳ ಅಂತ ಗೊತ್ತಾಗತ್ತಲ್ವಾ. ಒಂದ್ಸಾರಿ ಹೀಗೆ ಮಾತಾಡ್ತಾ ನೀವು ನಿಮ್ ಫ್ರೆಂಡ್ ಹತ್ರ ಹೇಳ್ತೀರಾ, ಓಕೆ ಹಂಗಂದ್ರೆ ಅವ್ರು ಹೇಳ್ತಿರೋದೆಲ್ಲ ನಿಜಾನಾ? ನೋಡೋಣ ಇರಿ. ಏನಿದು? ಇಂಗ್ಲಿಷ್ ನಲ್ಲಿ ನಿಮ್ಮ ಗ್ರಾಮರ್ ಕರೆಕ್ಟ್ ಆಗ್ಬೇಕು ಅಂದ್ರೆ ನಿಮಗೆ ಮೊದಲು ಗೊತ್ತಿರಬೇಕಾದದ್ದು ಯಾರು ಮಾತಾಡ್ತಾ ಇದ್ದಾರೆ, ಯಾರಿಗೆ ಮಾತಾಡ್ತಾ ಇದ್ದಾರೆ, ಹಾಗೇನೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದು. ಇಂಗ್ಲಿಷ್ ನಲ್ಲಿ ಪರ್ಸನ್ಸ್ ಅಂದ್ರೆ ಒಂದು ವಾಕ್ಯದಲ್ಲಿರುವ ವ್ಯಕ್ತಿ ಯಾರು ಎನ್ನುವುದನ್ನು ಸೂಚಿಸುವಂತಹ ಒಂದು ಗ್ರಾಮರ್ ಕಾನ್ಸೆಪ್ಟ್. ಪರ್ಸನ್ಸ್ ಕಾನ್ಸೆಪ್ಟ್ ಅಲ್ಲಿ 3 ವಿಧಗಳಿದಾವೆ. ಅವು ಯಾವ್ಯಾವು? ಫಸ್ಟ್ ಪರ್ಸನ್, ಮಾತನಾಡುತ್ತಿರುವ ನಾನು, ನಾವು ಅಂದ್ರೆ ಐ, ವಿ. ಸೆಕೆಂಡ್ ಪರ್ಸನ್, ನಾನು ಮಾತಾಡ್ತಾ ಇರೋ ಎದುರಿನ ವ್ಯಕ್ತಿ ಅಂದ್ರೆ ಯು. ಥರ್ಡ್ ಪರ್ಸನ್, ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವೋ ಅವರು ಅಂದ್ರೆ ಹಿ, ಶಿ, ಇಟ್, ದೇ. ಈ ಪರ್ಸನ್ಸ್ಗೆ ಎಕ್ಸಾಂಪಲ್ ನೋಡೋಣ. ಸರಿ, ಎಕ್ಸಾಂಪಲ್ಸ್ಗೆ ನಿಲ್ಸೋಣ, ಯಾಕಂದ್ರೆ ಇದನ್ನ ನಾನು ಆಮೇಲೆ ಕಲ್ತ್ಕೊಂತೀನಿ. ಇವಾಗ ನನಗೆ ಅರ್ಥ ಆಗಿದೆ ಏನಂದ್ರೆ ಗ್ಯಾನ್ ಟಿವಿ ನಿಜವಾಗ್ಲೂ ಐತೆ. ಇದರಲ್ಲಿ ಗ್ರಾಮರ್, ಸೆಂಟೆನ್ಸ್ ಫಾರ್ಮೇಶನ್ ಪ್ರತಿಯೊಂದನ್ನು ಸ್ಕ್ರಾಚ್ ಇಂದ ಈ ಟೀಚರ್ ಹೇಳ್ಕೊಡ್ತಿದ್ದಾರೆ. ಸೊ ಲೆಟ್ಸ್ ಡೌನ್ಲೋಡ್ ಗ್ಯಾನ್ ಟಿವಿ ಅಂಡ್ ಲರ್ನ್ ಇಂಗ್ಲಿಷ್.